ನನ್ನೆಲ್ಲ 1ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ, ಹಿಂದಿನ ತರಗತಿಯಲ್ಲಿ ನಾವು ನಿಮ್ಮ ಕನ್ನಡ ಪಠ್ಯ ಪುಸ್ತಕದಲ್ಲಿರುವಂತಹ ಗದ್ಯ ಭಾಗ 8 ಪದ ಓದು ಅಕ್ಷರ ಕಲಿ ಅನ್ನೋ ಒಂದು ಗದ್ಯ ಭಾಗವನ್ನು ಪ್ರಾರಂಭಿಸಿದ್ವಿ, ಹೌದಲ್ವಾ ಮಕ್ಕಳ? ಸೊ ಇದರಲ್ಲಿ ಅಕ್ಷರಾಭ್ಯಾಸ 1 ಏನು ಕೊಟ್ಟಿದ್ದಾರೆ? ಕೆಲವೊಂದು ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಆ ಅಕ್ಷರಗಳಿಂದ ಬಳಕೆ ಮಾಡಿ ಸರಳವಾದ ಪದಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ಕೊಟ್ಟಿದ್ರು. ಸೊ ಅಕ್ಷರಾಭ್ಯಾಸ 1ರಲ್ಲಿ ಯಾವ್ಯಾವ ಅಕ್ಷರಗಳಿದೆ? ರ, ಗ, ಸ, ದ, ಅ. ಎಷ್ಟು ಅಕ್ಷರಗಳನ್ನ ಕೊಟ್ಟಿದ್ದಾರೆ? 5 ಅಕ್ಷರಗಳನ್ನ ಕೊಟ್ಟಿದ್ದಾರೆ, ಹೌದಲ್ವಾ? ಯಾವುದ್ಯಾವುದು? ರ, ಗ, ಸ, ದ, ಅ. ಈ 5 ಅಕ್ಷರಗಳಿಂದ ಪದಗಳನ್ನು, ಸರಳ ಪದಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ನೋಡಿ, ಈಗ ಅಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ಹಾಗೆ ಮೊದಲನೇ ಪದ ಏನಿದೆ? ರ, ಸ. ಎಷ್ಟು ಅಕ್ಷರದ ಪದ ಇದು? 2 ಅಕ್ಷರದ ಪದ. ನೆಕ್ಸ್ಟ್ ಗ, ರ, ಗ, ಸ, ಗರಗಸ. ನೆಕ್ಸ್ಟ್ ಸ, ರ, ಸರ. ದೆನ್ ದ, ಸ, ರ, ದಸರ. ದೆನ್ ಆ, ರ, ಅರ. ನೋಡಿ, ಈ ರೀತಿ ಆ 5 ಅಕ್ಷರಗಳನ್ನ ಉಪಯೋಗಿಸ್ಕೊಂಡು ಸರಳವಾದ ಪದಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ಕಲ್ತಿದ್ವಿ, ಹೌದಲ್ವಾ ಮಕ್ಕಳ? ಹಿಂದಿನ ತರಗತಿಯಲ್ಲಿ ಅಕ್ಷರಾಭ್ಯಾಸ 1 ರ, ಗ, ಸ, ದ, ಅ. ಈ 5 ಅಕ್ಷರಗಳನ್ನ ಬಳಕೆ ಮಾಡಿಕೊಂಡು ಪದಗಳನ್ನ ಮಾಡೋದನ್ನು ಕಲ್ತಿದ್ವಿ, ಹೌದು ತಾನೆ? ಸೊ ಈಗ ನೆಕ್ಸ್ಟು ಅಕ್ಷರಾಭ್ಯಾಸ 2 ಏನಿದೆ? ಅಕ್ಷರಾಭ್ಯಾಸ 2 ಜ, ವ, ಮ, ಬ, ನ. ಓದಿ ಮಕ್ಕಳ ಅಕ್ಷರಗಳನ್ನ. ಜ, ವ, ಮ, ಬ, ನ. ಅಕ್ಷರಾಭ್ಯಾಸ 2ರಲ್ಲಿ ನಾವು ಕಲಿತಿರೋ ಅಕ್ಷರಗಳೆಷ್ಟು? 5 ಅಕ್ಷರಗಳನ್ನ ಕಲಿತಿದ್ದೀವಿ. ಯಾವುದ್ಯಾವುದು? ಜ, ವ, ಮ, ಬ, ನ. ಸೊ ಹಾಗಾದರೆ ಈ 5 ಅಕ್ಷರಗಳನ್ನ ಕಲಿತ್ಕೊಂಡು ಪದಗಳನ್ನು ಮಾಡೋದು ಹೇಗೆ ಅಂತ ನೋಡೋದಾದರೆ, ನೋಡಿ ಇಲ್ಲಿ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳಲ್ಲಿ ಅದೇ ಅಕ್ಷರಗಳನ್ನ ಬಳಸ್ಕೊಂಡು ಮಾಡಿರುವಂತಹ ಪದಗಳು ಯಾವುದ್ಯಾವುದು? ನೋಡಿ, ಮೊದಲನೇ ಪಿಕ್ಚರ್ದಲ್ಲಿರುವಂಥದ್ದು ಏನವು? ಪೀಪಲ್ಸ್, ಹೌದು ತಾನೆ? ಸೊ ಅವರನ್ನು ಕನ್ನಡದಲ್ಲಿ ಏನಂತ ಕರೀತಾರೆ? ಜನ. ಜ, ನ, ಜನ. ನೆಕ್ಸ್ಟ್ ಯಾವ ಅಕ್ಷರ? ವ. ಹಾಗಾದರೆ ಅಲ್ಲಿ ಕೊಟ್ಟಿರೋ ಪಿಕ್ಚರ್ ಏನು? ಕಾಡು, ಹೌದು ತಾನೆ? ಅತಿ ಹೆಚ್ಚು ಮರಗಳು ಎಲ್ಲಿರುತ್ತೋ ಅದನ್ನು ನಾವೇನಂತ ಕರಿತೀವಿ? ಕಾಡು ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ಇನ್ನೊಂದು ಪದ ಏನಂತ ಕರೀತಾರೆ ಅಂದರೆ ವನ. ವನ. ಕಾಡುಗೆ ಇನ್ನೊಂದು ಪದ ಏನು? ವನ. ವನ. ನೆಕ್ಸ್ಟು ಮ. ಸೊ ಇಲ್ಲಿ ಏನು ಪಿಕ್ಚರ್ ಇದೆ? ಟ್ರೀ ಪಿಕ್ಚರ್ ಇದೆ, ಹೌದಲ್ವಾ? ಸೊ ಇದನ್ನು ಕನ್ನಡದಲ್ಲಿ ಏನಂತ ಕರೀತಾರೆ? ಮರ. ಮರ. ನೆಕ್ಸ್ಟು ಬ, ಸ, ವ, ಬಸವ. ನೆಕ್ಸ್ಟ್ ನ, ಗ, ರ, ನಗರ. ನೋಡಿ, ಇಲ್ಲಿ ಯಾವ ಅಕ್ಷರಗಳನ್ನ ಬಳಕೆ ಮಾಡ್ಕೊಂಡು ಪದಗಳನ್ನ ಮಾಡಿರೋದು? ಜ, ವ, ಮ, ಬ, ನ. ಜ, ಜನ. ವ, ವನ. ಮ, ಮರ. ಬ, ಬಸವ. ನ, ನಗರ. ಅರ್ಥ ಆಯ್ತಲ್ವಾ ಮಕ್ಕಳ? ನೋಡಿ, ಇಲ್ಲಿ ಯಾವುದೇ ರೀತಿ ಕಾಗುಣಿತವನ್ನಾಗಲಿ ಅಥವಾ ಒತ್ತಕ್ಷರಗಳನ್ನಾಗಲಿ ಬಳಸಿಲ್ಲ, ಕೇವಲ ಅಕ್ಷರಗಳನ್ನ ಬಳಕೆ ಮಾಡಿಕೊಂಡು ಪದಗಳನ್ನು ಮಾಡಿರೋದು, ಹೌದು ತಾನೆ? ನೆಕ್ಸ್ಟು ನೋಡಿ, ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದರ ಹೆಸರೇ ಹೇಳ್ದಂಗೆ ಇದೇನಿದು? ಅಕ್ಷರಾಭ್ಯಾಸ. ನೀವು ಅಕ್ಷರಗಳನ್ನ ತಪ್ಪಿಲ್ಲದೆ ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸೊ ಅದಕ್ಕಾಗಿಯೇ ಈ ಒಂದು ಗದ್ಯ ಭಾಗವನ್ನು ಕೊಟ್ಟಿರೋದು, ಹೌದಲ್ವಾ? ಸೊ ಈಗ ಅಲ್ಲಿ ಫಸ್ಟು ಜ ಅನ್ನೋ ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಆ ಜ ಅನ್ನೋ ಅಕ್ಷರವನ್ನು ಯಾವ ರೀತಿ ಬರಿಬೇಕು ಅನ್ನೋದಕ್ಕೆ ಆರೋ ಮಾರ್ಕ್ ಮೂಲಕ ತಿಳಿಸಿದ್ದಾರೆ. ಸೊ ನೀವು ಅದನ್ನು ಒಂದು ಸಲ ತಿದ್ದಿ ಅದರ ಪಕ್ಕದಲ್ಲಿ 3 ಟೈಮ್ಸು ತಿದ್ದಬೇಕು. ಅದರ ಕೆಳಗಡೆ ಅದೇ ರೀತಿ ನೀಟಾಗಿ ಬರೀಬೇಕು. ಸೊ ಈ ಒಂದು ಅಭ್ಯಾಸವನ್ನು ನೀವು ನಿಮ್ಮ ಪಠ್ಯಪುಸ್ತಕದಲ್ಲೇ ಮಾಡಬೇಕು, ಸರಿನಾ ಮಕ್ಕಳ? ಜ, ವ,
ಮಾ ಬಾ ನ. ಈ 5 ಅಕ್ಷರಗಳನ್ನ ಹಾಗೆ ಗುಂಡಾಗಿ ಅಭ್ಯಾಸವನ್ನು ಮಾಡಬೇಕು. ನೆಕ್ಸ್ಟು ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಮತ್ತೆ ಏನು ಮಾಡಿದ್ದಾರೆ, 2 ಲೈನ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಆ ಕನ್ನಡ ಅಕ್ಷರಗಳನ್ನ ಬರೀಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಆ 2 ಲೈನ್ಸ್ನ ಟಚ್ ಮಾಡಿನೇ ನೀಟಾಗಿ ಬರೀಬೇಕು. ಜ ವ ಮ ಬ ನ. ಸೊ ಇದು ಕೂಡ ನೀವೇನು ಮಾಡಬೇಕು, ನಿಮ್ಮ ಪಠ್ಯಪುಸ್ತಕದಲ್ಲೇ ಅಭ್ಯಾಸವನ್ನು ಮಾಡಬೇಕು. ನೆಕ್ಸ್ಟು ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಕೇಳಿದ್ದಾರೆ. ಅಂದರೆ ಅಲ್ಲಿ 2 ಅಕ್ಷರದ ಪದಗಳು ಮತ್ತು 3 ಅಕ್ಷರದ ಪದಗಳನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಅಕ್ಷರಗಳನ್ನು ಸೇರಿಸ್ಕೊಂಡು ಪದವನ್ನು ಓದಬೇಕು. ನಾನೀಗ ಪದಗಳನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ಜ ನ ಜನ, ವ ನ ವನ, ಮ ನ ಮನ, ಬ ನ ಬನ, ನ ರ ನರ, ಜ ವ ಜವ, ವ ರ ವರ, ಮ ರ ಮರ, ಬ ರ ಬರ, ನ ಗ ನಗ, ಜ ಗ ಜಗ, ವ ನ ಜ ವನಜ, ಮ ಗ ಮಗ, ನ ವ ನವ, ಆ ಜ ಅಜ. ನೋಡಿ, ಇಲ್ಲಿ ಯಾವುದೇ ರೀತಿ ಕಾಗುಂಟವನ್ನಾಗಲಿ ಅಥವಾ ಯಾವುದೇ ರೀತಿ ಒತ್ತಕ್ಷರಗಳನ್ನ ಬಳಸಿಲ್ಲ. ಹೌದು ತಾನೆ? ನೆಕ್ಸ್ಟು ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ನೋಡಿ, ಇಲ್ಲಿ ಈಗ ಒಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ. ಆ ಪದದಲ್ಲಿ ಕೆಲವೊಂದು ಅಕ್ಷರಗಳ ಕೆಳಗಡೆ ಗೆರೆಯನ್ನು ಹಾಕಿದ್ದಾರೆ. ಆ ಅಕ್ಷರ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಿ ಹೇಳಬೇಕು. ಜ ನ ಜನ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಮೊದಲನೇ ಅಕ್ಷರದ ಕೆಳಗಡೆ ಗೆರೆಯನ್ನು ಹಾಕಿದ್ದಾರೆ. ಸೊ ಹಾಗಾದರೆ ಆ ಅಕ್ಷರ ಯಾವುದು? ಜ. ನೆಕ್ಸ್ಟು ವ ನ, ಅಡಿಗೆರೆ ಎಳೆದಿರೋ ಅಕ್ಷರ ವ. ನೆಕ್ಸ್ಟ್ ಮ ರ ಮರ, ಅಡಿಗೆರೆ ಎಳೆದಿರೋ ಅಕ್ಷರ ಮ. ಬ ಸ ವ, ಅಡಿಗೆರೆ ಎಳೆದಿರೋ ಅಕ್ಷರ ಬ. ನ ಗ ರ ನಗರ, ಅಡಿಗೆರೆ ಎಳೆದಿರೋ ಅಕ್ಷರ ನ. ಗ ಗ ನ ಗಗನ, ಅಡಿಗೆರೆ ಎಳೆದಿರೋ ಅಕ್ಷರ ಗ. ದ ಸ ರ ದಸರ, ಅಡಿಗೆರೆ ಎಳೆದಿರೋ ಅಕ್ಷರ ರ. ಸ ರ ಸ ಸರಸ, ಅಡಿಗೆರೆ ಎಳೆದಿರೋ ಅಕ್ಷರ ಸ. ದ ವ ಸ ದವಸ, ಅಡಿಗೆರೆ ಎಳೆದಿರೋ ಅಕ್ಷರ ದ. ಆ ವ ಸ ರ ಅವಸರ, ಅಡಿಗೆರೆ ಎಳೆದಿರೋ ಅಕ್ಷರ ಆ. ಸೊ ಇದಿಷ್ಟು ಅಕ್ಷರಗಳ ಐಡೆಂಟಿಫೈ. ಹೌದು ತಾನೆ? ಎಲ್ರಿಗೂ ಅಕ್ಷರಗಳ ಐಡೆಂಟಿಫೈ ಗೊತ್ತಾಗಿದೆ ಅಲ್ವಾ? ಅಕ್ಷರಗಳನ್ನ ನೋಡಿದ ತಕ್ಷಣ ಅದು ಯಾವ ಅಕ್ಷರ ಅಂತ ಹೇಳ್ಬೋದು ತಾನೆ? ಸೊ ನೆಕ್ಸ್ಟು ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರವನ್ನು ಆವರಣದಲ್ಲಿರುವ ಅಕ್ಷರಗಳಿಂದ ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ ಅಂತ ಇದೆ. ಈಗಲ್ಲಿ ಗ ಅಂತ ಒಂದು ಅಕ್ಷರನ ಕೊಟ್ಟು ಅದ್ರ ಮುಂದೆ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ಬ್ರಾಕೆಟಲ್ಲಿ 3 ಅಕ್ಷರಗಳಿದೆ. ಯಾವುದು? ಜ ಇದೆ, ಆ ಇದೆ, ವ ಇದೆ. ಸೊ ಈ 3ರಲ್ಲಿ ಆ ಗ ಅನ್ನೋ ಒಂದು ಅಕ್ಷರದ ಮುಂದೆ ಯಾವ ಅಕ್ಷರವನ್ನು ಸೇರಿಸಿ ಬರೆದ್ರೆ ಅದು ಒಂದು ಅರ್ಥಪೂರ್ಣ ಪದ ಆಗುತ್ತೆ ಅಂತ ಹೇಳಬೇಕು. ಯಾವ ಅಕ್ಷರವನ್ನು ಬರಿಬೋದಲ್ಲಿ? ಜ ಬರಿಬೋದಾ, ಆ ಬರಿಬೋದಾ, ವ ಬರಿಬೋದಾ? ಯಾವ್ದು ಬರಿಬೋದು? ಜ. ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಈಗ ಅದನ್ನು ಓದಿ ಹೇಳಿದಾಗ ಏನಾಗುತ್ತೆ? ಗ ಜ ಗಜ. ಏನು ಗಜ ಅಂದರೆ? ಆನೆ. ನೆಕ್ಸ್ಟ್ ಬ ಸ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಬ್ರಾಕೆಟಿಂಗ್ ವರ್ಡ್ಸ್ ಏನಿದೆ? ಜ ಇದೆ, ವ ಇದೆ, ಆ ಇದೆ. ಯಾವುದು ಕರೆಕ್ಟ್ ಲೆಟರು? ವ. ಸೊ ಈಗ ಅದನ್ನು ಓದಿ ಪೂರ್ತಿ ಓದಿದ್ರೆ ಏನಂತ ಬರುತ್ತೆ ವರ್ಡು? ಬ ಸ ವ, ಬಸವ. ಏನು ಬಸವ ಅಂದರೆ? ಹಸು. ನೆಕ್ಸ್ಟು ರ ಡ್ಯಾಶ್. ಲೆಟರ್ಸ್ ಏನೇನಿದೆ ಆವರಣದಲ್ಲಿ? ವ ಇದೆ, ಬ ಇದೆ, ಸ ಇದೆ. ಸೊ ಕರೆಕ್ಟ್ ಲೆಟರ್ ಯಾವುದಲ್ಲಿ? ಸ. ಅಕ್ಷರವನ್ನು ಜಾಯಿನ್ ಮಾಡಿ ಓದಿ. ರ ಸ
ರಸ ಅಂದರೆ ಜ್ಯೂಸ್. ನೆಕ್ಸ್ಟು ಡ್ಯಾಶ್ ರಾ ಅಂತ ಕೊಟ್ಟಿದ್ದಾರೆ. ಬಾ ಇದೆ, ರಾ ಇದೆ, ಜಾ ಇದೆ. ಸೊ ಯಾವುದು ಕರೆಕ್ಟ್ ವರ್ಡಲ್ಲಿಗೆ? ಲೆಟರು ಬಾ. ಓದಿದಾಗ ಏನಾಗುತ್ತದು? ಬ ರ, ಬರ ಅಂದರೆ ಬರಗಾಲ ಬರುವಂಥದ್ದು. ನೆಕ್ಸ್ಟು ಜ ಡ್ಯಾಶ್ ಅಂತ ಇದೆ. ನ ಆ ಬಾ ಅಂತ ಇದೆ. ಅದರಲ್ಲಿ ಕರೆಕ್ಟ್ ಲೆಟರ್ ಯಾವುದು? ನ. ಜ ನ ಜನ. ಜನ ಮೀನ್ಸ್ ಪೀಪಲ್ಸ್. ಒಬ್ಬರಿಗಿಂತ ಜಾಸ್ತಿ ಮನುಷ್ಯರ ಗುಂಪುಗಳಿಗೆ ನಾವು ಜನ ಅಂತ ಹೇಳಿ ಕರಿತೀವಿ. ಈಗ ವರ್ಡ್ಸನ್ನು ಕರೆಕ್ಟಾಗಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಗ ಜ ಗಜ. ಬ ಸ ವ ಬಸವ. ರ ಸ ರಸ. ಬ ರ ಬರ. ಜ ನ ಜನ. ಸೊ ಇದಿಷ್ಟು ಬಿಟ್ಟ ಸ್ಥಳ. ನೆಕ್ಸ್ಟು ಪದಗಳ ಅರ್ಥ ನೋಡಿ. ಈಗ ಈ ಒಂದು ಗದ್ಯ ಭಾಗದಲ್ಲಿ ನಾವು ಎಷ್ಟೊಂದು ಪದಗಳನ್ನು ಓದಿದ್ವಿ, ಹೌದಲ್ವಾ? ಅಲ್ಲಿರುವಂತಹ ಕೆಲವೊಂದು ಪದಗಳಿಗೆ ಇಲ್ಲಿ ಅರ್ಥವನ್ನು ಕೊಟ್ಟಿದ್ದಾರೆ. ದ ವ ಸ ದವಸ. ಏನು ದವಸ ಅಂದರೆ ಧಾನ್ಯ, ಕಾಳು ಕಡ್ಡಿ, ಅವುಗಳನ್ನ ನಾವು ದವಸ ಧಾನ್ಯ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಆ ವ ಸ ರ ಅವಸರ ಅಂದರೆ ಅರ್ಜೆಂಟ್, ಆತುರ. ನೆಕ್ಸ್ಟು ವ ನ ಜ ವನಜ. ದಟ್ ಮೀನ್ಸ್ ತಾವರೆ. ತಾವರೆ ಹೂವಿಗೆ ಇರುವಂತಹ ಇನ್ನೊಂದು ಹೆಸರು ವನಜ. ನೆಕ್ಸ್ಟ್ ಬ ನ ಬನ ಅಂದರೆ ವ ನ ವನ, ಕಾಡು. ಸೊ ಆ ಕಾಡಿಗೆ ವನ ಬನ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ನ ವ ನವ ಅಂದರೆ 9. 9ಗೆ ಏನಂತ ಕರೀತಾರೆ? ನವ ಅಂತ ಕರೀತಾರೆ. ಹಾಗೆ ಹೊಸದು ಅಂದರೆ ಹೊಸದಾಗಿರೋದಕ್ಕೂ ನವ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ನ ರ ನರ ಅಂದರೆ ಮನುಷ್ಯ. ನೆಕ್ಸ್ಟ್ ನ ಗ ನಗ ಅಂದರೆ ಉಡವೆ. ಸೊ ಇದಿಷ್ಟು ಅಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಪದಗಳ ಅರ್ಥ. ಇನ್ನೊಂದು ಸಲ ಓದ್ತೀನಿ, ಕೇಳಿಸ್ಕೊಳ್ಳಿ. ದವಸ ಧಾನ್ಯ, ಕಾಳು ಕಡ್ಡಿ. ಅವಸರ ಆತುರ. ವನಜ ತಾವರೆ. ವನ ಬನ. ನವ 9 ಅಥವಾ ಹೊಸದು. ನರ ಮನುಷ್ಯ. ನಗ ಒಡವೆ. ಸೊ ಈ ಒಂದು ಗದ್ಯ ಭಾಗದ ಅಕ್ಷರಾಭ್ಯಾಸ 2ರಲ್ಲಿ ನಾವು ಯಾವ್ಯಾವ ಅಕ್ಷರಗಳನ್ನ ಅಭ್ಯಾಸ ಮಾಡಿದ್ವಿ? ಜ ವ ಮ ಬ ನ. ಸೊ ಈ ಅಕ್ಷರಗಳ ಐಡೆಂಟಿಫೈ ಗೊತ್ತಾಯಿತು. ಹಾಗೆ ಅಕ್ಷರಗಳನ್ನ ಬಳಕೆ ಮಾಡಿಕೊಂಡು ಪದಗಳನ್ನ ಹೇಗೆ ಮಾಡೋದು ಅನ್ನೋದು ಗೊತ್ತಾಯಿತು. ಪದಗಳಲ್ಲಿ ಅಕ್ಷರಗಳನ್ನ ಐಡೆಂಟಿಫೈ ಮಾಡೋದು ಗೊತ್ತಾಯಿತು, ಹೌದಲ್ವಾ ಮಕ್ಕಳ? ಸೊ ನೆಕ್ಸ್ಟು ಬಣ್ಣ ಹಚ್ಚಿ ಅಂದರೆ ಅಲ್ಲಿ ಒಂದು ಚಿಟ್ಟೆಯ ಚಿತ್ರವನ್ನು ಕೊಟ್ಟಿದ್ದಾರೆ. ನೀವು ಅದಕ್ಕೆ ನಿಮಗೆ ಇಷ್ಟ ಬಂದಂತಹ ಬಣ್ಣವನ್ನು ಹಚ್ಚಿ, ಟೆಕ್ಸ್ಟ್ ಬುಕ್ಕಲ್ಲೇ ಹಚ್ಚೋದ್ರಿಂದ ನೀವೇನು ಮಾಡಬೇಕು? ಕಲರ್ ಪೆನ್ಸಿಲ್ಸ್ನ ಯೂಸ್ ಮಾಡಬೇಕು. ಸರಿನಾ ಮಕ್ಕಳ? ಐ ಥಿಂಕ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಲೆಸನ್ ನಂಬರ್ 8 ಅಕ್ಷರಾಭ್ಯಾಸ 2. ಯಾವುದ್ಯಾವ ಅಕ್ಷರಗಳು? ಜ ವ ಮ ಬ ನ. ಅಕ್ಷರಾಭ್ಯಾಸ 1ರಲ್ಲಿ ರ ಗ ಸ ದ ಅ. ಸೊ ಇದಿಷ್ಟು ಅಕ್ಷರಾಭ್ಯಾಸ 2. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಅಕ್ಷರಾಭ್ಯಾಸ 3 ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ ಮಕ್ಕಳ? ಸೊ ಈಗ ಅಕ್ಷರಾಭ್ಯಾಸ 2ಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಚಟುವಟಿಕೆಯನ್ನು ನಾನು ಕೊಡ್ತೀನಿ. ಎಲ್ಲರೂ ನಿಮ್ಮ ಕ್ಲಾಸ್ ವರ್ಕಲ್ಲಿ ನೀಟಾಗಿ ಬರೀಬೇಕು. ಅದಕ್ಕೂ ಮುಂಚೆ ಅಕ್ಷರಾಭ್ಯಾಸವನ್ನು ಮಾಡೋದಕ್ಕೇ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಸ್ಪೇಸಲ್ಲಿ ನೀವು ಅಕ್ಷರಾಭ್ಯಾಸವನ್ನು ಮಾಡಿರಬೇಕು. ಸರಿನಾ ಮಕ್ಕಳ? ಅರ್ಥ ಆಗಿದೆ ಅಲ್ವಾ? ಸರಿ ಮಕ್ಕಳ, ಎಲ್ಲರಿಗೂ ಧನ್ಯವಾದಗಳು.